ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ಹೋಪ್ ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ವ್ಯೂವರ್ಸ್ಗೆ ದೇವರು ಎಲ್ಲ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಇವತ್ತಿನ ಟಾಪಿಕ್ ನಿಮ್ಮ ಪಾರ್ಟ್ನರ್ನ ಕರೆಂಟ್ ಫೀಲಿಂಗ್ಸು. ಲವ್ ಒರೇಕಲ್ ಡೆಕ್ಕಿಂದ ನೋಡ್ತೀನಿ. ನಿಮ್ಮ ಪಾರ್ಟ್ನರ್ನ ಕರೆಂಟ್ ಫೀಲಿಂಗ್ಸು ಏನು ಅಂತ. ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋವಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಓಕೆ, ಓಕೆ. ನೋಡೋಣ ಏನು ನಿಮ್ಮ ಪಾರ್ಟ್ನರ್ ಮೆಸೇಜ್ ಅವ್ರ ಕಡೆಯಿಂದ ಈ ಕ್ಷಣದಲ್ಲಿ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ಓಕೆ, ದೀಸ್ ಫೀಲಿಂಗ್ಸ್ ಆರ್ ಈಟಿಂಗ್ ಮೀ. ಹೌ ಕುಡ್ ಯು ಎವರ್ ಫರ್ಗಿವ್ ದ ಮೆಸ್ ಐ ಹ್ಯಾವ್ ಮೇಡ್? ಐ ಡೋಂಟ್ ವಾಂಟ್ ಟು ಬಿ ಅಲೋನ್. ಐ ವಾಂಟ್ ಟು ಬಿ ಡಿಫ್ರೆಂಟ್. ಡೋಂಟ್ ವೆಯ್ಟ್ ಫಾರ್ ಮಿ. ಓಕೆ, ನಿಮ್ಮ ಪರ್ಸನ್ನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಇರೋಕ್ಕೆ ಆಗ್ತಿಲ್ಲ. ಮತ್ತು ನಿಮ್ಮ ಥಿಂಕಿಂಗು, ನಿಮ್ಮ ಬಗ್ಗೆ ಥಾಟ್ಸು ಅವ್ರಿಗೆ ಎಷ್ಟು ಆವರಿಸ್ಕೊಂಡಿದೆ ಅಂದರೆ ಅವ್ರಿಗೆ ಯಾವ ಕೆಲಸನೂ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ಮತ್ತು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಅಷ್ಟು ನಿಮ್ಮನ್ನ ಮಿಸ್ ಮಾಡ್ಕೊತಿದ್ದಾರೆ, ನಿಮಗಿಂತ ಜಾಸ್ತಿ ಮಿಸ್ ಮಾಡ್ಕೊತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಮುಂಚೆ ಏನೇನೋ ಮಿಸ್ ಮಾಡಿದರೆ, ಅಂದರೆ ಅವರು ನಿಮ್ಮ ಫೋನ್ ಪಿಕ್ ಮಾಡದೇ ಇರ್ಬೋದು, ಮೆಸೇಜ್ಗೆ ರಿಪ್ಲೈ ಮಾಡದೇ ಇರ್ಬೋದು, ಅಥವಾ ಸ್ವಲ್ಪ ನೆಗ್ಲೆಕ್ಟ್ ಮಾಡಿರ್ಬೋದು, ಇಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡಿರ್ಬೋದು. ಅದಕ್ಕೆಲ್ಲ ಈಗ ಅವರು ಗಿಲ್ಟ್ ಪಡ್ತಾ ಇದ್ದಾರೆ. ನನ್ನ ಹತ್ರ ಮಾಡಬಾರ್ದಿತ್ತು, ನಾನು ಚೇಂಜ್ ಆಗಬೇಕಿತ್ತು ಅಂತ ಅನ್ಕೋತಾ ಇದ್ದಾರೆ. ಓಕೆ, ಆಮೇಲೆ ಅವರು ನನಗೋಸ್ಕರ ಕಾಯಬೇಡ, ಯಾಕಂದರೆ ಅವ್ರ ಲೈಫ್ ಮೋಸ್ಟ್ಲಿ ಮೆಸ್ ಆಗಿದೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಅನಿಸುತ್ತೆ, ಅದಕ್ಕೆ ಕಾಯಬೇಡ ಅಂತ ಹೇಳ್ತಿದ್ದಾರೆ. ಮತ್ತು ಅವ್ರಿಗೆ ಒಂಟಿಯಾಗಿರೋಕ್ಕೆ ಇಷ್ಟ ಆಗ್ತಿಲ್ಲ. ನೀವಿಲ್ಲ ಅಂದರೆ ಅವ್ರು ಒಂಟಿ ಅಂತಲೇ ಅಂದ್ಕೊಂಡಿದ್ದಾರೆ. ಅವ್ರು ಯಾರ ಜೊತೆನೇ ಇರಲಿ, ಅವ್ರು ತುಂಬ ಲೋನ್ಲಿ ಫೀಲ್ ಮಾಡ್ತಿದ್ದಾರೆ. ನೀವಿಲ್ಲ ಅಂದರೆ ಅವ್ರು ಎಂಥ ಸಂತೆಯಲ್ಲೇ ಇದ್ರೂ ಅವರು ಒಬ್ಬರೇ ಇದ್ದೀನಿ ಅಂತ ಅನ್ಕೋತಾ ಇದ್ದಾರೆ. ಇನ್ನೊಂದಷ್ಟು ಮೆಸೇಜ್ ತೊಗೊಳ್ಳೋಣ ರೋಸ್ ಒರೇಕಲಿಂದ. ಪ್ಲೀಸ್ ವೆಯ್ಟ್ ಮಾಡಿ. ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ಳಿ. ಓಕೆ, ದ ರನ್ನರ್, ನಾಟ್ ಟುಡೇ, ಟ್ವಿನ್ ಫ್ಲೇಮ್ಸ್. ಓಕೆ, ಲವ್ ಕಾಲ್. ಓಕೆ, ಕಟ್ ಡೌನ್, ಪ್ಯಾರಡೈಸ್. ಓಕೆ, ನೀವೆಲ್ಲಿರ್ತೀರ ಅಲ್ಲಿ ಅವ್ರಿಗೆ ಹ್ಯಾಪಿನೆಸ್ ಇರುತ್ತೆ. ಪ್ಯಾರಡೈಸ್ ಅಂತ ಬಂದ ಅದು ಸ್ವರ್ಗ ಅವ್ರಿಗೆ. ಮತ್ತು ಹನಿಮೂನ್ ಫೇಸ್, ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು, ಹನಿಮೂನ್ಗೆ ಹೋಗಬೇಕು, ಕ್ಯಾಶುವಲ್ ಆಗಾದರೂ ಹೋಗಬೇಕು ಅಟ್ಲೀಸ್ಟ್ ಅಂತ ಅನ್ಕೋತಾ ಇದ್ದಾರೆ. ಕಟ್ ಡೌನ್. ಅವ್ರಿಗೆ ಮುಂಚೆ ಥರ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋಕ್ಕೆ, ಮತ್ತು ಸಪ್ರೇಷನಲ್ಲಿರೋಕ್ಕೆ, ನಿಮ್ಮಿಂದ ದೂರ ಇರೋದಕ್ಕೆ, ಮತ್ತು ನೆಗ್ಲೆಕ್ಟ್ ಮಾಡೋದು, ಅದೆಲ್ಲ ಆ ಥರ ಬ್ಯಾಡ್ ಇದನ್ನು ಕಟ್ ಡೌನ್ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಅವರ ಪ್ರೀತಿನ ಇಷ್ಟು ದಿನ ಎಕ್ಸ್ಪ್ರೆಸ್ ಮಾಡಿಲ್ಲ, ಎಕ್ಸ್ಪ್ರೆಸ್ ಮಾಡಬೇಕು, ಮೆಸೇಜ್ ಮಾಡಬೇಕು, ನನಗೇನು ಯೋಚನೆ ಇದೆ ಅದನ್ನು ನಿನಗೆ ಹೇಳಬೇಕು, ಏನಾದರೂ ವಿಷಯಗಳಿದ್ರೆ ಅದನ್ನ ಇನ್ಫಾರ್ಮ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಫೋನ್ ಅವ್ರ ಕೈಯಲ್ಲಿದೆ, ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ನೀವಿಬ್ಬರು ಮೋಸ್ಟ್ಲಿ ಟ್ವಿನ್ ಫ್ಲೇಮ್ ಆಗಿರ್ಬೋದು, ಯಾಕಂದರೆ ಇಲ್ಲಿ ಟ್ವಿನ್ ಫ್ಲೇಮ್ ಕಾರ್ಡ್ ಬಂದಿದೆ. ಎಲ್ಲರಿಗೂ ಈ ಕಾರ್ಡ್ ಬರಲ್ಲ. ಸೊ ನಿಮ್ಮದು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಇದರಲ್ಲಿ ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅದರಲ್ಲಿ ಒಂದು ಅರ್ಧ ಜನ ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಮತ್ತು ಇವ್ರು ಏನೇನು ಬೌಂಡ್ರೀಸ್ ಹಾಕ್ಕೊಂಡಿದ್ದಾರೆ ನಿಮ್ಮಿಂದ, ನೀವು ಅದನ್ನ ತಪ್ಪು ತಿಳ್ಕೊಬೇಡಿ. ಯಾಕೆ ಹಿಂಗೆ ಆಡ್ತಾರೆ, ಒಂದೊಂದ್ಸರಿ ಫೋನ್ ಪಿಕ್ ಮಾಡಿದ್ರೆ ಇನ್ನೊಂದ್ಸರಿ ರೆಸ್ಪಾಂಡ್ ಮಾಡಲ್ಲ ಅಂತ. ಖಂಡಿತ ಇಲ್ಲ. ಅವ್ರ ಈ ಥರ ಬೌಂಡ್ರೀಸ್ ಯಾಕೆ ಹಾಕ್ಕೊಂಡಿದ್ದಾರೆ ಅಂದರೆ, ಮುಂಚೆ ಹರ್ಟ್ ಆಗಿದ್ದಾರೆ ಅವರು ಎಲ್ಲಿಂದನೋ, ಅವ್ರದ್ದು ಇದರಿಂದ ಮುಂಚೆ ಹರ್ಟ್ ಆಗಿದ್ದಾರೆ. ಹಾಗಾಗಿ ಇದು ಅವ್ರ ಮನಸ್ಸಲ್ಲಿ ತುಂಬ ಇದೆ. ಅದರಿಂದ ಅವ್ರು ಏನು ಮಾಡಿದ್ದಾರೆ, ಸುಮಾರು ಸರಿ ಇನ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಅಂದರೆ ಸಡನ್ನಾಗಿ ಮೆಸೇಜ್ ಸ್ಟಾಪ್ ಮಾಡಿಬಿಡೋದು, ಕಾಲ್ ಸ್ಟಾಪ್ ಮಾಡಿಬಿಡೋದು, ಗೋಸ್ಟ್ ಮಾಡಿಬಿಡೋದು, ಹುಟ್ಟೋಗೋದು ಒಂದು ಸ್ವಲ್ಪ ದಿನ, ಆ ಥರ ಮಾಡಿದ್ದಾರೆ. ನೀವು ಇಷ್ಟು ನೆನ್ನೆ ತಾನೇ ಚೆನ್ನಾಗಿದ್ರಿ, ಇವಾಗ ಏನಾಯಿತು
ಅಂತ ಅನ್ಕೊಳ್ಳೋ ಥರ ಆಗಿದೆ. ಬಿಕಾಸ್ ಅವ್ರು ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಅಂತ ಹೋಗಿಲ್ಲ, ಅವರ ಹಳೆ ಭಯಗಳಿಂದ ಸ್ವಲ್ಪ ಅವ್ರ ಬೌಂಡ್ರೀಸ್ ಹಾಕೋತಾ ಇದ್ದಾರೆ ಅಷ್ಟೇ ಪ್ರೆಸೆಂಟಲ್ಲಿ. ಬಟ್ ಅವ್ರಿಗೆ ತುಂಬ ಇಷ್ಟ ಇದೆ ಅವ್ರ ಲವ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಅವ್ರ ತಲೆಯಲ್ಲಿ 24/7 ನೀವೇ ಇದ್ದೀರಾ, ಮತ್ತು ನೀವು ಎಲ್ಲಿರ್ತೀರಾ ಅವ್ರಿಗೆ ಅದೇ ಸ್ವರ್ಗ. ಓಕೆನಾ? ಓಕೆ, ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಇದೆ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ನನ್ನ ವ್ಯೂವರ್ಸ್ಗೆ ನೋಡೋಣ. ಓಕೆನಾ? ಓಕೆ, ನೋ ಮ್ಯಾಟರ್ ಹೌ ಯು ಫೀಲ್, ಗೆಟ್ ಅಪ್, ಡ್ರೆಸ್ ಅಪ್, ಶೋ ಅಪ್ ಆ್ಯಂಡ್ ನೆವರ್ ಗಿವ್ ಅಪ್. ನಿಮ್ಗೆ ಏನೇ ಅನಿಸಿದ್ರು, ನಿಮ್ಗೆ ಏನೇ ಬೇಜಾರುಗಳಿದ್ರು, ಎದ್ದು ನೀಟಾಗಿ ರೆಡಿಯಾಗಿ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಕಾನ್ಫಿಡೆಂಟಿಂದ ನಿಮ್ಮ ದಿನಗಳನ್ನ ಶುರು ಮಾಡಿ. ಏನೇ ಇರ್ಬೋದು, ಯಾವುದನ್ನು ನಿಮ್ಮ ಏಮು, ನಿಮ್ಮ ಡ್ರೀಮ್ನ ಗಿವ್ ಅಪ್ ಮಾಡಬೇಡಿ. ನೆವರ್ ಗಿವ್ ಅಪ್ ಅಂತ ಯೂನಿವರ್ಸ್ ಹೇಳ್ತಿದೆ. ನೀವು ಗಿವ್ ಅಪ್ ಯಾವತ್ತು ಮಾಡ್ತೀರಾ, ನೀವು ಸೋಲು ಒಪ್ಕೊಂಡಂಗೆ. ನೀವು ಗಿವ್ ಅಪ್ ಮಾಡಿಲ್ಲ ಅಂದಾಗ ಖಂಡಿತ ಯೂನಿವರ್ಸ್ಗೆ ಆ ಮೆಸೇಜ್ ತಲುಪುತ್ತೆ. ಯೂನಿವರ್ಸ್ ನಿಮಗೆ ವರ ಕೊಟ್ಟೇ ಕೊಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಿಮಗೆ ನನ್ನ ಮೆಸೇಜಸ್ಸು ಯೂನಿವರ್ಸ್ ಕಡೆಯಿಂದ ರೆಸೊನೇಟ್ ಆಗಿದ್ದರೆ ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.